ಏನಾದ್ರೂ ಕದ್ಲಾಡಿದ್ರೆ ಕುತ್ಕೆ ಕುಯ್ದು ಬಿಡ್ತೀನಿ ಒಂದು. ಉಮಾಕಾಂತಣ್ಣ ಕೊಸ್ರಾಡ್ಬೇಡ, ಕುಯ್ಕೊಂಡ್ಬಿಡುತ್ತೆ. ಕೊಡಲ್ಲೇ ನಿನ್ನ ಹೀರೋಯಿಸಮ್ ಎಲ್ಲ ಇಲ್ಲಿ ತೋರಿಸ್ಬೇಡ. ಮುಂದೆ ಬಂದ್ರೆ ಕುಯ್ದಾಕ್ಬಿಡ್ತೀನಿ ಇವನನ್ನ. ಉಮಾಕಾಂತಣ್ಣ, ಇಷ್ಟು ದಿನ ನನ್ನನ್ನ ತಮ್ಮಂತರ ಮನೇಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದಕ್ಕೆ ಇನ್ನು ನಿನ್ ಕುತ್ತಿಗೆ ಸೀಳ್ದೆ ಸುಮ್ಮನೆ ಬಿಟ್ಟಿದ್ದೀನಿ. ಸೈಲೆಂಟ್ ಆಗಿ ಸುಮ್ಮನೆ ಕುತ್ಕೋ. ಹೇಗೂ ನಾನು ಬಟಾ ಬೈಲಾಗ್ಬಿಟ್ಟಿದ್ದೀನಿ. ಇನ್ನು ಮುಚ್ಚಿಡೋದಕ್ಕೆ ಏನು ಉಳಿದಿಲ್ಲ. ಈಗ ನೀನು ತಿಳ್ಕೋಬೇಕಾಗಿರೋ ವಿಷಯಗಳು ಬೇಕಾದಷ್ಟಿವೆ. ಹೇಳ್ತೀನಿ, ಕೇಳಿಸ್ಕೋ. ನೀನ್ ಯಾವ್ದೋ ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಆಗಾಗ ಕೇಳ್ತಾ ಇರ್ತೀಯಲ್ಲ, ಆ ಹುಡುಗಿ ಬೇರೆ ಯಾರು ಅಲ್ಲ, ಇವಳೆ ಭೂಮಿಕಾ. ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ರ್ಯಾಂಡಿ. ಲವ್ ಯು ಸೋ ಮಚ್. ಮೀ ಟು ಸ್ವೀಟ್ ಹಾರ್ಟ್. ಭೂಮಿಕಾನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ. ಮತ್ ಯಾಕೆ ಮದುವೆ ಆಗ್ಲಿಲ್ಲ ಅಂತ ನಿನ್ಗೆ ಅನುಮಾನ ಬರ್ಬೋದು. ಅದಕ್ಕೂ ಕಾರಣ ಇದೆ. Randy, stop it! ನೀನ್ ಯಾಕೆ ಕಿರಿಸ್ತಿದ್ಯಾ ಬಿಳಿ ಹೆಂಡತಿ? ನಿಮ್ಮ ಅಕ್ಕನ ಪುರಾಣ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತನಾ? ಬೂದಿ ಮುಚ್ಚಿರೋ ಕೆಂಡ ಒಂದಲ್ಲ ಒಂದಿನ ಉರಿಲೇಬೇಕಲ್ಲ. ಈಗ ಸಮಯ ಬಂದಿದೆ. ನಿನ್ನ ಇವಳು ಮದುವೆ ಆಗಿದ್ದು ಇಷ್ಟಪಟ್ಟಲ್ಲ, ನಾನು ಹೇಳ್ದೆ ಅಂತ. ಭಾವ, ಇವನ ಮಾತನ್ನ ನಂಬಬೇಡಿ. ಸುಳ್ಳು ಹೇಳ್ತಿದ್ದಾನೆ ಇವನು. ಹೇಯ್, ಕತೆ ಹೇಳ್ದಕ್ ಬಿಡೆ. ಯಾಕೆ ಸುಮ್ಮನೆ ಹರ್ಚ್ಕೊಂಡು ಅವಳನ್ನ ಕಾಪಾಡಕ್ ಹೋಗ್ತೀಯಾ? ಈಗ ನೀನ್ ಕೇಳು ರಾಜ, ನಿನ್ನ ಮದುವೆ ಆಗುವಂತ ನಾನು ಬಲವಂತ ಮಾಡಿದ್ದಕ್ಕೆ ಭೂಮಿಕಾ ನಿನ್ನ ಮದುವೆ ಆಗಿದ್ದೋ. ಈ ಪ್ಯಾದೆ ನನ್ನ ಮಗನ ಜೊತೆ ಹೇಗೋದಕ್ಕಾಗೋದಿಲ್ಲ ಅಂತ ಹತ್ಕೊಂಡ್ಲು. ಆಗ ಒಂದು ಸ್ಕೀಮ್ ಹಾಕೊಂಡೆ ಅವಳನ್ನ ನಾನು ಈ ಮನೆ ಕಳಿಸಿದ್ದು. ರ್ಯಾಂಡಿ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಇದನ್ನ ಮುಗಿಸ್ಬಿಡ್ತೀನಿ. ಮದುವೆ ಆಗ ದಿನದಿಂದ ಇವಳು ನಿನ್ನ ಹತ್ರಕ್ಕೆ ಬರಲಿಲ್ಲ.
ಅದು ಯಾಕೆ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದ್ಯಾ? ಯಾಕೆ ಅಂದ್ರೆ ಇವಳು ನನ್ನವಳು, ನನ್ನ ಪ್ರೀತಿಸ್ತಿದ್ದವಳು. ಅದ್ ಹೇಗ್ ನಿನ್ ಜೊತೆ ಇರ್ತಾಳೆ? ಅವಳು ನಿನಗೆ ಹೆಂಡತಿಯಾಗಿ ಆಕ್ಟ್ ಮಾಡಿದ್ಲೆ ಹೊರ್ತು ಹೆಂಡತಿ ಆಗ್ಲಿಲ್ಲ ಅಲ್ವಾ ಭೂಮಿ? ಆಮೇಲೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಚೇಂಜ್ ಆಗ್ಬಿಟ್ಲು. ನಿನ್ನ ಮೇಲೆ ಲವ್ ಆಗ್ಬಿಡ್ತಂತೆ ಇವಳಿಗೆ. ಅದೇನ್ ಕರ್ಮ ಗುರು. ಒಬ್ಬ ಹುಚ್ಚಂತರ ಬೆನ್ನಿಂದೆ ಬಿದ್ದು ಪ್ರೀತಿ ಮಾಡುವಾಗ್ಲೂ ಅದೇ ಗೌಳ್ ನಿನ್ನನ್ನು ಇಷ್ಟಪಡ್ತಾಳೆ. ಉರಿಯಲ್ವಾ ನನಗೆ? ಅದಕ್ಕೆ ಇವಳನ್ನ ಕರೆದು ಬುದ್ಧಿ ಹೇಳಿದೆ. ಆಗ್ಲೇ ನೀನು ಇವಳನ್ನ ಮೊದಲನೇ ಸಲ ಮರದಿಂದೆ ನೋಡಿದ್ದು. ನೀನ್ ಇವಳ ಮೇಲೆ ಎಗರಾಡ್ತೀಯ, ದೊಡ್ಡ ಜಗಳ ಆಗತ್ತೆ, ನೀವಿಬ್ರು ದೂರ ಆಗ್ಬಿಡ್ತೀರಂತ ನಾನು ಏನೇನೋ ಲೆಕ್ಕಾಚಾರ ಹಾಕಿದ್ದೆ. ಆಹಾ ಪುಣ್ಯಾತ್ಮ ನೀನು, ಇವಳನ್ನೊಂದು ಪ್ರಶ್ನೆನೇ ಮಾಡಿಲ್ವಲ್ಲ. ಅಷ್ಟು ನಂಬಿಕೆ ನಿನಗೆ ನಿನ್ನ ಹೆಂಡತಿ ಮೇಲೆ. ಅದಾದ್ಮೇಲೆ ಮತ್ತೆ ಕರೆದಿವಳು ಬುದ್ಧಿ ಹೇಳಿದೆ. ಆಗ್ಲೇ ಮಧ್ಯರಾತ್ರಿ ಇವಳು ಮನೆ ಮುಂದೆ ಬಂದು ಮಲಗಿದ್ದು. ಆಗ್ಲೂ ನೀನೇನು ಕೇಳಿಲ್ವಲ್ಲೋ. ಅಲ್ಲ ಏನ್ ಇವನು ನರ್ಸತ್ತು ಒಂಥರ ಇದನ್ನಲ್ಲ ಅಂತ ನೀನು ಹಬ್ಬಕ್ಕೆ ಕೊಡ್ಸಿದ ಸೀರೆನೂ ಕೂಡ ಇವಳು ಕೈಯಿಂದಾನೆ ಸುಟ್ಟಾಕ್ಸ್ದೆ. ಆಗ್ಲಾದ್ರೂ ಕೇಳ್ತೇನೋ ಅನ್ಕೊಂಡೆ. ಗಾಯಕ್ಕೆ ಮದ್ದರ್ಕೊಂಡು ಕೂತಿದ್ದೆ ನೀನು. ಪೇಷನ್ಸ್ ಹೋಗ್ಬಿಡ್ತಾಣ ನನಗೆ. ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ. ನಾವೇನಾದ್ರೂ ಸ್ಟೆಪ್ ತಗೊಬೇಕು ಅಂತ ಇವಳನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಎತ್ತಾಕೊಂಡು ಬಂದೆ. ಅಷ್ಟ್ರಲ್ಲಿ ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಛೇ, ಮನಸ್ಸಿಗೆ ಕಷ್ಟ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನನಗೆ ನನ್ನ ಪ್ರೀತಿನ ಕಳ್ಕೊಳಕ್ ಇಷ್ಟ ಇಲ್ಲ. ಇನ್ನು ಇವಳು ನೀನಿರೋ ತನಕ ನನ್ನ ಒಪ್ಪಲ್ಲ ಅಂತಿದ್ದಾಳೆ. ಇವಳಿಗೋಸ್ಕರ ಎಷ್ಟೆಷ್ಟೋ ತ್ಯಾಗ ಮಾಡಿದ್ಯಾ ನೀನು. ಈಗ ಒಂದೇ ಒಂದ್ಸಲ ಫೈನಲ್ ಆಗಿ ತ್ಯಾಗ ಮಾಡ್ಬಿಡೋಣ. ನಿನ್ನ ಪ್ರಾಣನ ಬಿಟ್ಬಿಡು. ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಆದ್ರೆ ಏನ್ ಮಾಡೋದು, ಕೋಳಿ ನೋಡಿ ಅಯ್ಯೋ ಪಾಪ ಅಂದ್ರೆ ಕಬಾಬ್ ಸಿಗಲ್ವಲ್ಲ.
ನಿನಗೆ ನೋವಾಗದೇ ಇರೋ ಹಾಗೆ ಕುಯ್ತೀನಿ. ಪ್ಲೀಸ್ ಸತ್ತೋಗ್ಬಿಡೋಣ. ಅಳಿಯಂದ್ರೆ ಏನ್ ಗುಂಗ್ರು? ಯಾವಾಗ ನೋಡಿದ್ರು ಭಾಷಾ ರಜನಿಕಾಂತರ ಪೊಲೀಸ್ನವ್ರು ಬರ್ತಾರೆ ಎತ್ತಾಕೊಂಡು ಹೋಗ್ತಾರೆ ಅಂತ ಭಯ ಪಡ್ತಿದ್ರಿ. ಈಗ ನೋಡಿದ್ರೆ ಪೊಲೀಸ್ನವ್ರನ್ನೇ ಹೆದರ್ಸಿ ಕಳ್ಸಿಬಿಟ್ರಿ. ಈ ಪ್ರಪಂಚನೇ ಹಾಗೆ ಗುಂಗ್ರು. ಕುಯ್ಯೋ ಮಯ್ಯೋ ಅನ್ನೋರ್ನ ಇನ್ನಷ್ಟು ಚುಚ್ಚುತ್ತೆ. ಅದೇ ಕೈಯಲ್ಲಿ ಕತ್ತಿ ಹಿಡ್ದಿರೋರ್ನ ನೋಡಿ ನಮಸ್ಕಾರ ಮಾಡುತ್ತೆ. ಅಲ್ಲ, ನನ್ಗೆ ಒಂದು ಅರ್ಥ ಆಗ್ಲಿಲ್ಲ. ಏನು? ನೀವು ಅಜಿತ್ ಅಲ್ಲ, ಅವನ ವೇಷ ಹಾಕೊಂಡು ಬಂದಿರೋನು ಅಂತಿದಾರಲ್ಲ ಇನ್ಸ್ಪೆಕ್ಟ್ರು. ಯಾಕೆ ಅವರಿಗೆ ಆ ಅನುಮಾನ ಬಂತು? ಅಲ್ಲಿ ಮನೆಯಲ್ಲಿ ನೋಡಿದ್ರೆ ನಿಮ್ಮ ಬಿಳಿ ಹೆಂಡತಿನು ನಿಮ್ಮನ್ನ ಅಜಿತ್ ಅಲ್ಲ ಅಂತಾಳೆ. ಈಗ ನೋಡಿದ್ರೆ ಪೊಲೀಸ್ನವರು ಅದನ್ನೇ ಹೇಳ್ತಾರೆ. ಆಕ್ಚುಲಿ ವಾಟ್ ಈಸ್ ಗೋಯಿಂಗ್ ಆನ್? ಐ ವಾಂಟ್ ಟು ನೋ ದಿ ಟ್ರೂತ್. ಅದು ಗುಂಗ್ರು, ಏನು? ನಾನು ಈ ಎಲ್ಲಾ ಪ್ರಾಬ್ಲಮ್ಗೂ ಕಾರಣ ರಮ್ಯಾ. ಹೌದು ಗುಂಗ್ರು. ಈಗ ನಾನು ಇದಕ್ಕೂ ಮುಂಚೆ ನಿನ್ ಮಗಳನ್ನ ಯಾವತ್ತಾದ್ರೂ ಕಣ್ಣೆತ್ ನೋಡಿದ್ನಾ? ಇಲ್ಲ. ಹಾ, ಆದ್ರೆ ಈಗ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅದು ಬಿಳಿ ಹೆಂಡತಿಗೆ ನಂಬಕ್ಕಾಗ್ತಿಲ್ಲ. ಅದಕ್ಕೆ ಅವಳು ನನ್ನ, ನೀನು ಅಜಿತೇ ಅಲ್ಲ, ನೀನು ಅಜಿತ್ ಆಗಿದ್ದಿದ್ರೆ ರಮ್ಯ ಕಡೆ ತಿರುಗು ನೋಡ್ತಾ ಇರಲಿಲ್ಲ ಅಂತಾಳೆ. ಲಾಜಿಕ್ಕೆ ಒಪ್ಕೋತೀನಿ, ಆದ್ರೆ ಇನ್ಸ್ಪೆಕ್ಟರ್ಗೆ ಯಾಕೆ ಅನುಮಾನ? ಅಯ್ಯೋ, ಬಿಟ್ರೆ ಇವನು ನನ್ನ ಇಡೀ ಜಾತಕನೇ ಕೇಳಂಗಿದ್ದಾನಲ್ಲ. ಹೇಳಿ, ಐ ವಾಂಟ್ ಟು ನೋ ದಿ ಟ್ರೂತ್. ವಿಷಯ ಇಷ್ಟೇ ಗುಂಗ್ರು, ಬಿಳಿ ಹೆಂಡತಿ ಪೊಲೀಸರಿಗೆ ಕಾಸು ಕೊಟ್ಟು ನನ್ನ ಅರೆಸ್ಟ್ ಮಾಡು ಅಂತ ಹೇಳಿದಾಳೆ. ಯಾಕೆ? ಈಗ ನಾನು ಅರೆಸ್ಟ್ ಆದ್ರೆ ಜೈಲಲ್ಲಿ ಇರ್ತೀನಿ. ಆಗ ಆಟೋಮೆಟಿಕ್ ಆಗಿ ರಮ್ಯ ನನ್ನಿಂದ ದೂರ ಆಗ್ಬಿಡ್ತಾಳೆ. ಅದೇ ತಾನೇ ಬಿಳಿ ಹೆಂಡತಿಗೆ ಬೇಕಾಗಿರೋದು. ಹಾ, ಈಗ ಅರ್ಥ ಆಯ್ತಾ ಸ್ಕೀಮು? ಅರ್ಥ ಆಯ್ತು, ಅರ್ಥ ಆಯ್ತು ಅಳಿ. ಅಂದ್ರೆ ತುಂಬಾನೇ ಚಾಲಾಕಿ ಇದ್ದಾಳೆ ನಿಮ್ ಹೆಂಡತಿ. ಎಷ್ಟೇ ಆಗ್ಲಿ ಕ್ರಿಮಿನಲ್ ಲಾಯರ್ ಅಲ್ವಾ ಅವಳು. ಅವಳಿಗಿಂತ ನೀವು ಇನ್ನೂ ದೊಡ್ಡ ಕ್ರಿಮಿನಲ್ ಬಿಡಿ. ಕಾಂಪ್ಲಿಮೆಂಟ್ಸ್ ಹೇಳಿ ಅಂದ್ರೆ. ಥ್ಯಾಂಕ್ ಯು ಗುಂಗ್ರು. ಬಾ ಹೋಗೋಣ. ಹೋಗೋಣ.
ರಘು ರಘು ಹೇ ರಘು ರಘು ಹೋಗ್ಬಿಟ್ನ ಅವನು ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ ಉಸಿರಾಡ್ತಾ ಇಲ್ಲ ಇವನು ಅಯ್ಯೋ ಒಂದ್ ಹೆಣ್ಗೋಸ್ಕರ ರಾಮಾಯಣ ಮಹಾಭಾರತ ಆಯ್ತು ಅಂತ ಇಷ್ಟು ದಿವಸ ಕೇಳಿದ್ದೆ, ಈ ಕಣ್ಣಾರೆ ನೋಡಂಗಾಗೋಯ್ತಲ್ಲಪ್ಪ. ಅಯ್ಯೋ ಏದಣೆ ಬರದಪ್ಪ ನಂದು. ಭಾವ, ಧೈರ್ಯ ತಗೊಳ್ಳಿ. ಈಗ ಇಲ್ಲಿ ಇದ್ರೆ ಡೇಂಜರ್. ಮೊದಲು ನಾವು ಮನೆಗೆ ಹೋಗ್ಬೇಕು. ಇವನ ಕತೆನ ಆಮೇಲೆ ನೋಡ್ಕೊಳ್ಳೋಣ. ಭಾವ, ಒಂದು ರಿಕ್ವೆಸ್ಟ್, ಪ್ಲೀಸ್ ರ್ಯಾಂಡಿ ಭೂಮಿಕಾ ವಿಷಯನ ಯಾರಿಗೂ ಹೇಳಬೇಡಿ. ಈ ಮ್ಯಾಟರ್ ಅತ್ತೆ ಮಾವನ್ಗೆ ಗೊತ್ತಾದ್ರೆ ಅವರಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗೋಲ್ಲ. ಇಷ್ಟಕ್ಕೂ ರ್ಯಾಂಡಿ ಹೇಳಿದ್ರಲ್ಲಿ ಅರ್ಧ ಸತ್ಯ ಮಾತ್ರ ಇರೋದು. ನಾನು ನಿಮಗೆ ಡೀಟೇಲ್ ಆಗಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನಗೆ ಇದ್ರ ಕತೆ ಎಲ್ಲ ಮೊದಲೇ ಗೊತ್ತಿತ್ತಾ? ಭಾವ, ಹೇಳಿದ್ನಲ್ಲ, ದಿಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ನಾನು ನಿಮಗೆ ಎಲ್ಲ ಹೇಳ್ತೀನಿ. ಮೊದಲು ಮನೆಗೆ ಹೋಗೋಣ, ಬನ್ನಿ. ಭೂಮಿಕಾ, ಭೂಮಿಕಾ, ವೇಕ್ ಅಪ್, ಕಮ್ ಆನ್. ಭಾವ, Agastya, close the door. ಬೆಳಗ್ಗೆ ಮನೆಯಿಂದ ಹೋದವನು ಈಗ ಬರ್ತಿದ್ಯಲ್ಲ, ಮನೇಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಗಮನನೇ ಇಲ್ವಾ ನಿನಗೆ? ಏನಾಯ್ತಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತಕ್ಕ? ಭೂಮಿಕಾ ಬೆಳಗ್ಗೆ ತೋಟಕ್ಕೆ ಹೋದವಳು ಇನ್ನೂ ಬಂದಿಲ್ಲ ಕಣ್ರೋ.